ಅದು ನೀನು ಕೇಳಿದ ಗುಡ್ ಪಾಯಿಂಟ್. ಯಾಕಂದರೆ ನೀವು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಿನರಲ್ಲವೇ? ಅದೆಲ್ಲ ಇರ್ಲಿ, ನೀ ಇಲ್ಲಿಗೆ ಬಂದ ಕೆಲಸವೇನು ಮೊದಲು ಹೇಳು. ಸುಮ್ಮನೆ ತಲೆಯಲ್ಲಾರ್ದೆ ಮಾತಾಡಬೇಡ. ವಂಡರ್. ತಲೆ ಇಲ್ಲದ ಮಾತನಾಡುವನು ನಾನಲ್ಲ. ನಾನು ಬಂದಿದ್ದು ನಿಮಗ ಒಂದು ವಿಷಯ ತಿಳಿಸಲು. ವಿಷಯ ಏನದು? ನೋಡಿ ಇನ್ಸ್ಪೆಕ್ಟರ್, ನೀವು ಹೊಸಬರು. ನನ್ನ ವಿಷಯ ನಿಮಗ ಗೊತ್ತಿಲ್ಲ. ಹೊಸದಾಗಿ ಬಂದವರೆಲ್ಲ ಮೊದಲಿಗೆ ನನ್ನ ಭೇಟಿಯಾಗಿ ಆಮೇಲೆ ಹೋಗುವರು ಪೊಲೀಸ್ ಸ್ಟೇಷನ್ಗೆ. ಅಂತದ್ರಲ್ಲಿ ನೀವು ಬರಲೇ ಇಲ್ಲ. ನೀವು ಬರದಿದ್ದರೆ ಏನಾಯ್ತು? ನಾನೇ ಬಂದ ಕಾರಣ ಈ ನಮ್ಮ ಕಾಟಗಿ ತಾಲೂಕು ರಾಮರಾಜ್ಯವೆಂದು ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಅಂತದ್ರಲ್ಲಿ ಎಲ್ಲಿಂದ ಬಂದವರು ಗೂಂಡಾಗಿರಿ ಮಾಡುತ್ತಾರೆ. ಒಬ್ಬ ಗಾಂಧಿ ಅಂತ ಬರುತ್ತಾನೆ, ಒಬ್ಬ ನೇರು ಅಂತ ಬರುತ್ತಾನೆ. ಸುಮ್ಮನೆ ನಮ್ಮಂತವರನ್ನು ಎದುರಿಸಿ ಬೆದರಿಸಿ ಹಣ ಲಪ್ಪಿಸಿಕೊಂಡು ಹೋಗುತ್ತಾರೆ. ಎದುರಾದರೆ ಇವರು ಚಾಕು ಚೂರಿಂದ ಕೊಲೆ ಮಾಡುತ್ತಾರೆ. ಯಾರಿಗೆಲ್ಲ ಪಟಾಯಿಸ್ತಾರೆ, ಯಾರನ್ನು ಕೊಲೆ ಮಾಡ್ತಾರೆ ಅಂತವರಿಗೆ ಬಂದು ಕಂಪ್ಲೇಂಟ್ ಕೊಡಬೇಕನ್ನೋದು ಚೆನ್ನಾಗಿ ಗೊತ್ತಿದೆ. ನೀನ್ ಯಾರೆಂದು ನನಗೆ ಚೆನ್ನಾಗಿ ಗೊತ್ತು. ಮೊದಲು ರೈಟ್ ಹೇಳು. ಏನ್ ಇನ್ಸ್ಪೆಕ್ಟರ್, ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ಕೊಡೋದಕ್ಕೆ ನೀನೇನು ನನ್ನ ಸ್ನೇಹಿತನು, ಸಂಬಂಧಿಕನು ಅಥವಾ ಅತಿಥಿನು? ಹೋಗು. ಏನಂದೆ? ಈ ಪ್ರಖ್ಯಾತನ ಕೆಣಕೆ ಬೇಡ. ಕೆಣಕಿನವರು ಈ ಊರಲ್ಲಿ ಕಾಲು ಊರಿ ನಿಂತು ಪ್ರಖ್ಯಾತ್ ಇದನ್ನೇನು ಸ್ಟೇಷನ್ ಅಂತ ತೆಗೆದಿರುವೆಯಾ? ತಾಳ್ಮೆಯಿಂದ ತೀಸಿದರೆ ತಲೆಯಲ್ಲಾರ್ದೆ ಮಾತಾಡ್ತಾ ಇದೆಯಾ? ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ನ ಕೆಣಕಿದವ್ರನ್ನ ಕಾಲ್ ತೆಗೆಯದೇ ಬಿಟ್ಟಿಲ್ಲ. ಏನು ನನಗೆ ಸವಾಲು ಹಾಕ್ತೀಯಾ? ಸವಾಲಷ್ಟೇ ಅಲ್ಲ, ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಾನೆಂದು ನಿಮ್ಮಂತವ್ರನ್ನ ಸುಮ್ಮನೆ ಬಿಡಲ್ಲ. ಯಾವ ಪೊಲೀಸ್ ಆಫೀಸರ್ ಆದರೂ ಮೊದಲಿಗೆ ಬಂದಾಗ ಹೇಳುವ ಮಾತು ಇದೆ. ನಂತರ ನಮ್ಮಂತವರ ಲಾಂಛ ಎಂಬ ಮಂತ್ರದಿಂದ ಹಣ ಸುಗಂದು ಅನ್ಯಾಯ ಎಂಬ ಅಟ್ಟ ಏರಿ ಆಟ ಆಡಲು ಕಾರಣ ಆಗುತ್ತಾರೆ ನಿಮ್ಮಂತ ಅಧಿಕಾರಿಗಳು. ಪ್ರಖ್ಯಾತ್, ಲಂಚಕ್ಕಾಗಿ ನಿಮ್ಮಂತ ನಾಯಿಗಳ ಮುಂದೆ ಕೈ ಚಾಚಿ ನೀವು ಹೇಳಿದಂತ ತಲೆಯಲ್ಲಾಡಿಸುವಷ್ಟು ಮೂರ್ಖ ನಾನಲ್ಲ. ಪ್ರಖ್ಯಾತ್, ನಿಮ್ಮಂತ ಕರ್ಮದ ಕುನ್ನಿಗಳ ಕೈಗೆ ಬೇಡಿ ಹಾಕಿ ಎಳೆದು ತಂದು ಜೀವಂತ ಸಿಳುವ ಸಿಂಹ ನಾನು. ಹೋಗಲೇ ಬಟ್ಟೆಯಿಂದ ದೊಡ್ಡ ಮಾಡಿದ ದೊಡ್ಡನೆಂದು ಶೆಡ್ ಹೊಡೆದು ಮಾತನಾಡಬೇಡ. ನೆನಪಿನಲ್ಲಿ ಇಟ್ಟುಕೋ, ಕಾಲ ಮಿಂಚುವ ಮುನ್ನ ಚುಚ್ಚುವುದು ಈ ಪ್ರಖ್ಯಾತನ ಸೇಡಿನ ಅಭಾವ. ಅದಕ್ಕೋಸ್ಕರ ನೀನಾಗೋ ಜಾಣ. ಇರದಿದ್ದರೆ ವಿನಾಕಾರಣ ಕೊಡುವೆ ನಿನ್ನ ಪ್ರಾಣ. ಪ್ರಾಣದ ಅಂಗು ತೆರೆದು ನಿಮ್ಮಂತ ತಲೆ ಹಿಡ್ಕೊಂಡು ತಲೆ ತೆಗೆದು ಹೊಂಚು ಹಾಕುವ ನನ್ನಂತ ಅಟತೊಟ್ಟ ಗಂಡುಗಳಿಗೆ ಪ್ರಾಣದ ಬೆದರಿಕೆ ಹೇಳುವ ಏಡಿಗಂಡಸೆ, ಮಾನವನ ನೆಪದಲ್ಲಿ ನಾಗರಾಗಿ ಮೆರೆಯುತ್ತಿರುವ ನಿಮ್ಮಂತ ರಾಕ್ಷಸರೊಡನೆ ಹೋರಾಡಿ ನಿಮ್ಮಂತವನ್ನು ಸಂಹರಿಸುವುದೇ ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ನ ಗುರಿ. ದಟ್ ಈಸ್ ಮೈ ಚಾಲೆಂಜ್.